ಇನ್ನು ಇಡಿ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಗದ್ದಲ ಮಾಡ್ತಾ ಇದ್ದಾರೆ. ಪ್ಲೀಸ್ ನನ್ನನ್ನ ಬಂಧಿಸಿ ಅಂತ ಎಸ್ಐಟಿಗೆ ಶಾಸಕ ದದ್ದಲ್ ಬೇಡಿಕೆ ಇಟ್ಟಿದ್ದಾರಂತೆ. ಹೊರಗೆ ಹೋದ್ರೆ ಇಡಿ ಅಧಿಕಾರಿಗಳು ನನ್ನನ್ನ ಬಂಧಿಸ್ತಾರೆ, ಸೊ ಹಾಗಾಗಿ ನೀವೇ ನನ್ನನ್ನ ಅರೆಸ್ಟ್ ಮಾಡಿಬಿಡಿ ಅಂತ ದದ್ದಲ್ ಒತ್ತಡ ಹೇರ್ತಾ ಇದ್ದಾರಂತೆ. ತನಿಖಾಧಿಕಾರಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಶಾಸಕ ದದ್ದಲ್. ಕಾಂಗ್ರೆಸ್ ಹಿರಿಯ ನಾಯಕರ ಮೂಲಕ ಕರೆ ಮಾಡಿಸಿ ಎಸ್ಐಟಿ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕುವಂತ ಕೆಲಸ ಆಗ್ತಾ ಇದೆ ಅಂತೆ. ಇತ್ತ ಶಾಸಕ ದದ್ದಲ್ ವಶಕ್ಕೆ ಪಡೆಯೋದಕ್ಕೆ ಇಡಿ ಟೀಮ್ ಕೂಡ ರೆಡಿಯಾಗಿದೆ. ಮೊನ್ನೆ ಇಡಿ ಅಧಿಕಾರಿಗಳು ಬುಧವಾರ ಬೆಳಗ್ಗೆ 6 ಗಂಟೆಗೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ದದ್ದಲ್ ಇಬ್ಬರ ಮನೆಯ ಕದ ತಟ್ತಾರೆ. 2 ದಿನಗಳ ಕಾಲ ಸತತವಾಗಿ ಪರಿಶೀಲನೆಯನ್ನ ನಡೆಸ್ತಾರೆ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವರ ಆಪ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ನಿನ್ನೆ ರಾತ್ರಿ 11 ಗಂಟೆಗೆ ನಾಗೇಂದ್ರ ಅವರ ಮನೆಯಿಂದ ಅಧಿಕಾರಿಗಳು ತೆರಳುತ್ತಾರೆ. ಆದರೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಮತ್ತೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ದದ್ದಲ್ಗೆ ಸಹಜವಾಗಿ ಭಯ ಢವಢವ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಬ್ಯೂರೋ ಚೀಫ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಸಹಜ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರೋ ಹಿನ್ನೆಲೆ ದದ್ದಲ್ ಅವರಿಗೂ ಕೂಡ ಭಯ ಶುರುವಾಗಿದೆ, ಎಲ್ಲಿ ಇಡಿ ತಮ್ಮನ್ನ ವಶಕ್ಕೆ ಪಡೆಯುತ್ತೋ ಅಂತ. ಸೊ ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ಮೊರೆ ಹೋಗಿದ್ದಾರಂತೆ. ಸಾಲದಕ್ಕೆ ಬೇರೆಯವರಿಂದ ಪ್ರೆಷರ್ ಹಾಕಿಸುವಂತ ಕೆಲಸ ಕೂಡ ಆಗ್ತಿದೆಯಂತೆ. ಸೊ ಇದಾಗತ್ತಾ? ಇದು ಸಾಧ್ಯ ಇದೆಯಾ? ಇಲ್ಲ, ಇದು ಆಕ್ಚುಲಿ ಈ ಒಂದು ವಿಚಾರದಲ್ಲಿ ಈಗ ಅವರು ಎಸ್ಐಟಿ ಹತ್ರ ಮನವಿ ಮಾಡಬಹುದು ಅಷ್ಟೇ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದು ಬಿಡುವಂತದ್ದು ಆ ಅಧಿಕಾರಿಯ ವಿವೇಚನೆಗೆ ಬಿಡುವಂತದ್ದು. ಯಾಕಂತಂದ್ರೆ ಡಿವೈಎಸ್ಪಿ ಶ್ರೀನಿವಾಸ್ ಅವರ ಬಳಿ ಈ ಒಂದು ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನ ದದ್ದಲ್ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಒಂದು ವೇಳೆ ಏನಾದ್ರೂ ಇಡಿ ಅರೆಸ್ಟ್ ಮಾಡಿದ್ರೆ, ಅಂದ್ರೆ ಆ ವ್ಯಕ್ತಿಯನ್ನ ಇಡಿ ಏನಾದ್ರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಜೊತೆಗೆ ಅವರಿಗೆ ಬೇಲ್ ಕೊಡದಂತೆ ಇಡಿ ಅಧಿಕಾರಿಗಳು ಅದ್ರ ಪ್ರಮುಖವಾಗಿ ಇಡಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ತಡೆಯೊಡ್ಡುವಂತಹ ಕೆಲಸವನ್ನು ಮಾಡಬಹುದು. ಮತ್ತೆ ಸ್ಟ್ರಾಂಗ್ ಆಗಿ ಏನೋ ರಿಮೈಂಡ್ ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದು ಅವಕಾಶ ತುಂಬಾ ತೊಂದರೆ ಆಗುವಂತದ್ದು ಒಂದು ಕಡೆ. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಇನ್ನೊಂದು ಏನಂದ್ರೆ, ಈ ಪ್ರಕರಣವನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಒಂದು ವೇಳೆ ಈಗ ಎಸ್ಐಟಿ ಬಂಧಿಸಿದ್ರೆ, ಅಂದ್ರೆ ಒಬ್ಬ ಆರೋಪಿ ಬಂಧನ ಆಗಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಪುನಃ ಆತನ ಬಂಧಿಸೋದಕ್ಕೆ ಅವಕಾಶ ಇಲ್ಲ. ಬದಲಾಗಿ ಆತನನ್ನ ಏನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಅವಕಾಶಗಳಿರುತ್ತೆ. ಇಂತಹ ಕೆಲಸವನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಒಂದು ವೇಳೆ ಏನಾದ್ರು ಇಡಿಯೇ ಬಂಧಿಸ್ಬಿಟ್ರೆ ಅವ್ರ ಮೇಲೆ ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಮತ್ತೆ ಜೊತೆಗೆ ಈಗಾಗಲೇ ಎಸ್ಐಟಿ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳ್ಬರ್ತಿರೋದು ಏನಂತಂದ್ರೆ, ಈಗಾಗಲೇ ಸಚಿವರಾಗಿರುವಂತಹ ನಾಗೇಂದ್ರ ಇರ್ಬೋದು ಮತ್ತೆ ಶಾಸಕರನ್ನ ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಅನ್ನೋ ಗಂಭೀರ ಆರೋಪ ಏನಿದೆ, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇವ್ರನ್ನ ಏನಾದ್ರು ಮುಂದಿನ ದಿನಗಳಲ್ಲಿ ಸರ್ಕಾರದ ಪರ ಏಜೆನ್ಸಿನೇ ಆದ್ರೆ ಇವ್ರನ್ನ ರಕ್ಷಣೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಇಡಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದ ನಂತರ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ನಾಯಕರನ್ನ ನ್ಯೂಸ್ ಫಸ್ಟ್ ಕೂಡ ಮಾತಾಡ್ಸಿದೆ. ಅವರೆಲ್ಲರೂ ಹೇಳ್ತಾ ಇರೋದು, ಮೊದಲು ಎಸ್ಐಟಿ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ. ಈ ರಿಸ್ಕ್ ತಗೊಳ್ತಾರ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಎಸ್ಐಟಿ ಅಂತ? ಖಂಡಿತ ಈ ಒಂದು ನಿಜಕ್ಕೂ ಒಂದ್ ರೀತಿ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ತನಕ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಾವು ಈಗಾಗಲೇ ಶ್ರೀನಿವಾಸ್ ಅವರ ಬಳಿ ಕೂಡ ಮಾತುಕತೆ ನಡೆಸುವಂತಹ ಕೆಲಸವನ್ನು ಮಾಡಿದ್ವಿ. ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದೆ ಅಂತಂದ್ರೆ, ಪ್ರಕರಣದಲ್ಲಿ ಸಾಕಷ್ಟು ಸೀರಿಯಸ್ನೆಸ್ ಇದೆ. ಮತ್ತೆ ಜೊತೆಗೆ ಏನು ಈ ಒಂದಷ್ಟು ಮಾಹಿತಿ ಇನ್ಸೈಡ್ ಇನ್ಫಾರ್ಮೇಶನ್ ಪ್ರಕಾರ ಸುಮಾರು 40 ರಿಂದ 50 ಲಕ್ಷದವರೆಗೂ ನಾಗೇಂದ್ರ ಅವರಿಗೆ ದುಡ್ಡು ಹೋಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಈ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನ ತೀರಾ ಗಂಭೀರವಾಗಿರುವಂತದ್ದು. ಈ ಪ್ರಕರಣದಲ್ಲಿ ನಾವು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಆರೋಪಿಗಳು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಆ ಸ್ಟೇಟ್ಮೆಂಟ್ ಬೇಸಲ್ಲಿ ಅಷ್ಟೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿನ ಕೊಟ್ಟರು. ಆದ್ರೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ, ರಾಜ್ಯ ಸರ್ಕಾರ ಈಗಾಗಲೇ ತನಿಖಾ ಸಂಸ್ಥೆ ಮೇಲೆ ಒತ್ತಡ ಏರ್ತಿದೆ ಅನ್ನೋದಕ್ಕೆ ಗಂಭೀರ ಆರೋಪವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಎಸ್ಐಟಿಯ ನಡೆಗಳು ಕೂಡ ಕಂಡು ಬರ್ತಿರುವಂತದ್ದು ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋಗ್ಬೋದು. ಮೊದಲನೇ ಅಂಶಗಳೇನಂತಂದ್ರೆ, ಅದರಲ್ಲಿ ಪ್ರಮುಖವಾಗಿ ಬಂದಿದ್ದೇನಂತಂದ್ರೆ, ಇನ್ವೆಸ್ಟಿಗೇಷನ್ ನಡೆಸುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವ್ರನ್ನ ಸುಮಾರು 1 ತಿಂಗಳಾದ್ರೂ ವಿಚಾರಣೆಗೊಳಪಡಿಸೋದಿಲ್ಲ, ಅವ್ರನ್ನ ಕರೆಯೋದಿಲ್ಲ. ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸೂಚನೆ ಮೇರೆಗೆ ಇಷ್ಟೆಲ್ಲ ವ್ಯವಹಾರ ನಡೆದಿದೆ ಅಂತ ಅಧಿಕಾರಿಗಳು ದೂರನ್ನ ಕೊಟ್ಟರು ಅಂದ್ರೆ ಅವ್ರ ಹೇಳಿಕೆಯನ್ನು ಕೊಟ್ಟರು ಕೂಡ ಅವರನ್ನ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಿರಲಿಲ್ಲ ಸರ್ಕಾರ. ಯಾವಾಗ ಮಾಧ್ಯಮಗಳಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತಿದೆ ಅಂತ ವರದಿ ಆದಂತಹ ಬಳಿಕ ಎಚ್ಚೆತ್ತಂತಹ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಅಷ್ಟೇ ಕರೆದಿತ್ತು. ಇದರ ನಡುವೆ ಅವರಿಗೆ ಹಣ ಟ್ರಾನ್ಸ್ಫರ್ ಆಗಿರ್ಬೋದು, ಮತ್ತೆ ಅವರ ಸೂಚನೆ ಮೇರೆಗೆ ಇದೆಲ್ಲ ನಡೆದಿದೆ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಡೀಲ್ ನಡೆದಿತ್ತು. ಅದಾದ ಬಳಿಕ ಇವರ ಸಿಎಗೆ ದುಡ್ಡು ಬಂದಿತ್ತು. ಎಲ್ಲ ಅಂಶಗಳು ಕೂಡ ತನಿಖೆಗಳಲ್ಲಿ ಬಹಿರಂಗ ಆದಂತಹ ನಂತರ ಈಗ ಇಡಿ ಅಧಿಕಾರಿಗಳು ಎಂಟರ್ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಒಂದು ವೇಳೆ ಬಂಧಿತ ಆದ್ರೆ ಇಡಿಯಿಂದ ಮುಂದಿನ ದಿನಗಳು ನಮಗೆ ಸಂಕಷ್ಟ ಆಗುತ್ತೆ ಅನ್ನೋ ಒಂದು ಮನಗಂಡಿರುವಂತಹ ದದ್ದಲ್ ಅವರು ಸ್ವತಃ ಡೈರೆಕ್ಟ್ ಆಗಿ ಎಸ್ಐಟಿ ಐಒ ಮುಂದೆ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.